ನಾನಿವತ್ತು ಕಿನ್ನಿಗೋಳಿಗೆ ಬಂದಿದ್ದೇನೆ. ಸೊ ಇಲ್ಲಿ ಬೇಬಿ ಸಿಟ್ಟಿಂಗ್ ಆಗಿದೆ ಕಿನ್ನಿಗೋಳಿಯಲ್ಲಿ, ಪೋಸ್ಟ್ ಆಫೀಸ್ನ ಹತ್ತಿರ ಸೆಕೆಂಡ್ ಫ್ಲೋರಲ್ಲಿ. ಸೊ ನನಗೆ ಸ್ವಲ್ಪ ಎಲ್ಲ ಫೀಸ್ ಸ್ಟ್ರಕ್ಚರ್ ಏನು, ಎಂಥ ಫೆಸಿಲಿಟೀಸ್ ಇದೆ ಎಲ್ಲ ಕೇಳಲಿಕ್ಕಿತ್ತು. ಸೊ ನಾನಿಲ್ಲಿ ವಿಸಿಟ್ ಮಾಡಿ ನಿಮ್ಮೊಂದಿಗೆ ಈ ವಿಡಿಯೋನ ಶೇರ್ ಮಾಡ್ತಿದ್ದೇನೆ. ಸ್ಕಿಪ್ ಮಾಡದೆ ಎಲ್ಲರೂ ನೋಡಿ, ತುಂಬ ಯೂಸ್ಫುಲ್ ಆಗ್ತದೆ. ಇಲ್ಲಿ ಮಕ್ಕಳಿದ್ದಾರೆ, ನೀವೀಗ ನೋಡ್ಬೋದು. 3 ಮಕ್ಕಳು ಎಷ್ಟು ಚಂದ ಮಾಡಿ ಆಟ ಆಡ್ತಾ ಇದ್ದಾರೆ ಅಂತ. ಸೊ ಇವರಿಗೆ ಸೇಫಾಗಿ ನಾವು ಏನು ಹಾಕಿದ್ದೇವೆ ಅಂತ ಹೇಳಿದರೆ, ಸೇಫಾಗಿ ನಾವು ಇಲ್ಲಿ ಆಟ ಆಡಲಿಕ್ಕೆ ಇದು ಫ್ಲೋರ್ ಮ್ಯಾಟ್ ಹಾಕಿದ್ದೇವೆ. ಸೇಫಾಗಿ ಮಕ್ಕಳು ಕೂತ್ಕೊಳ್ಳಿ ಅಂತ ಹೇಳಿ ಹೀಗೆ ಆಟ ಆಡುವಾಗ. ನೆಕ್ಸ್ಟ್ ಇದು ಒಂದು ಸೇಫ್, ಇನ್ನೊಂದು ಮ್ಯಾಟ್. ಸೊ ಸುಮಾರು ಮಕ್ಕಳಿಗೆ ಇಲ್ಲಿ ಮಲಗುವಂಥ ಸ್ಪೇಸ್ ಕೂಡ ಉಂಟು. ಮತ್ತು ಇದು ಆಟ ಆಡಲಿಕ್ಕೆ ಸ್ಲೈಡಿಂಗ್, ಇದು ಸೀಸಾ, ಏಜ್ ವೈಸ್ ಉಂಟು. ಇದು ಚಿಕ್ಕ ಮಕ್ಕಳಿಗೆ 1.5 ವರ್ಷದ ಮಕ್ಕಳಿಗೆ ಇದರಲ್ಲಿ ಕೂತ್ಕೊಳ್ಬೋದು. ಇಲ್ಲಿ ಇದು ಅದಕ್ಕಿಂತ ಚಿಕ್ಕ ಮಕ್ಕಳಿಗೆ. ಎಷ್ಟು ವರ್ಷದ ಮಕ್ಕಳನ್ನು ತಗೊಳ್ತೀವಿ ಅಂತ ಹೇಳಿದರೆ, ನೀವು ಮಿನಿಮಮ್ ನಿಮ್ಮ ಮಗುವಿಗೆ 1 ವರ್ಷ ಆಗಬೇಕು. 1 ವರ್ಷದ ಮಗುವನ್ನು ನಾವು ತಗೊಳ್ತೇವೆ. ಸೊ ಪೇರೆಂಟ್ಸ್ ಯಾರು ಕೆಲಸಕ್ಕೆಲ್ಲ ಹೋಗ್ತೀರಿ, ಮತ್ತು ನಡೆಯುವ ಮಕ್ಕಳಿದ್ದರೆ, ನಮಗೆ ಇಲ್ಲಿ ನಡೆಯುವ ಮಕ್ಕಳು ಬೇಕು, ಸ್ವಲ್ಪ ಆದರೂ ಮಕ್ಕಳು ನಡಿಬೇಕು. ಈಗ ಇವನಿಗೆ 1 ವರ್ಷ ಎಷ್ಟಾಯಿತು ಮ್ಯಾಮ್? 3, ಓಕೆ. 1 year 3 months ಆಯಿತು. 1 ವರ್ಷ 3 ತಿಂಗಳಾಯಿತು ಇವನಿಗೆ. ಸೊ ಸ್ವಲ್ಪ ಆದರೂ ಮಗು ನಡೀತದೆ. ಮತ್ತು ಕೆಲವೊಮ್ಮೆ ಸ್ಕೂಲಿಗೆ ಹೋಗುವ ಮಕ್ಕಳಿರ್ತಾರೆ, ಬೆಳಿಗ್ಗೆ ಸ್ಕೂಲಿಗೆ ಹೋಗಿ ಮಧ್ಯಾಹ್ನ ಈಗ ಇವಳು ಯು ಕೆ ಜಿಯಲ್ಲಿ ಇರೋದು. ಸೊ ಇವಳಿಗೆ ರಜೆ ಇರ್ತದೆ ಸಾಟರ್ಡೆ, ಆವಾಗ ಇವಳು ಬರ್ತಾಳೆ. ಮತ್ತು ಕೆಲವೊಮ್ಮೆ ಪೇರೆಂಟ್ಸ್ ಏನಾದರೂ ಫಂಕ್ಷನಿಗೆ ಏನಾದರೂ ಹೋದರೆ ಆವಾಗ ಬಿಟ್ಟು ಹೋಗ್ತಾರೆ 1 ಗಂಟೆಗೆ 2 ಗಂಟೆಗೆ ಹಾಗೆ. ಸೊ ಇಲ್ಲಿ 1 ವರ್ಷದ ಮಕ್ಕಳನ್ನು ನಾವು 1 ವರ್ಷದಿಂದ ನಡೆಯುವ ಮಕ್ಕಳನ್ನು ನೋಡ್ಕೊಳ್ತೇವೆ. ಯಾರಿಗಾದರೂ ನಿಮಗೆ ಹಾಕಲಿಕ್ಕಿದ್ರೆ ಬೇಬಿ ಸಿಟ್ಟಿಂಗ್ಗೆ ಹಾಕ್ಬೋದು. ನಮ್ಮ ಟೈಮಿಂಗ್ಸ್ ಅನ್ನೋದು ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 6:30 ತನಕ. ಸೊ ಇವರಿಗೆ ಕೇರ್ಟೇಕರ್ ಇದ್ದಾರೆ, ಇಲ್ಲಿ ನೋಡ್ಕೊಳ್ಳುವವರು ಕೇರ್ಟೇಕರ್ ಇದ್ದಾರೆ, ನೋಡ್ಕೊಳ್ತಾರೆ, ಒಳ್ಳೆ ಮಾಡಿ ನೋಡ್ಕೊಳ್ತಾರೆ. ಅವರಿಗೆ ಫೀಡ್ ಮಾಡೋದು, ನೀವು ಫುಡ್ಡು ಮತ್ತು ನೀರನ್ನು ಮನೆಯಿಂದಲೇ ಕೊಡಬೇಕು. ಎಲ್ಲ ನಿಮ್ಮದೇ ಅದು ಫುಡ್ಡು. ಯಾಕೆಂದರೆ ನೋಡಿ, ಈಗ ಅವರು ಬ್ಯಾಗು, ವಾಟರ್ ಬಾಟಲ್, ಫುಡ್ ಎಲ್ಲ ಕೊಡ್ತಾರೆ ಮನೆಯಿಂದಲೇ. ಸೊ ಅವರು ಮನೆಯಿಂದಲೇ ತರ್ತಾರೆ. ನಾವು ಬಾಬಾ ದಾದಂಡು ಎಂತಾಯ್ತು ಸೊ ಮಗುವನ್ನೆಲ್ಲ ಇಲ್ಲಿ ಫೀಡ್ ಮಾಡ್ತಾರೆ, ಕೇರ್ಟೇಕರ್ ಇದ್ದಾರೆ. ಫುಡ್ ಮತ್ತು ನೀರನ್ನು ನೀವೇ ತಂದು ಕೊಡಬೇಕು. ಸೇಫು ಅಂದರೆ ಮನೆಯದ್ದು ಫುಡ್ಡು ಮತ್ತು ನೀರೆಲ್ಲ ಸೇಫು ಮಕ್ಕಳಿಗೆ. ಅದಕ್ಕೆ ನಾವು ಮನೆಯಿಂದಲೇ ತರಲಿಕ್ಕೆ ಹೇಳೋದು ಪೇರೆಂಟ್ಸಿಗೆ. ಸೊ ಫಂಕ್ಷನಿಗೆಲ್ಲಾದರೂ ಹೋಗಲಿಕ್ಕಿದ್ರೆ 1 ಗಂಟೆಗೆ 2 ಗಂಟೆಗೆ ನಿಮಗೆ ಇಲ್ಲಿ ಬಿಟ್ಟು ಎಲ್ಲ ಹೋಗ್ಬೋದು. ಬೇಕಾದರೆ ಇಲ್ಲಿ ವಾಶ್ರೂಮ್ ಫೆಸಿಲಿಟೀಸ್ ಉಂಟು, ಬಂದು ವಿಸಿಟ್ ಮಾಡಿ ನೋಡಲಿಕ್ಕಿದ್ರೆ ನೋಡ್ಬೋದು. ಸೊ ಒಳ್ಳೆ ಗಾಳಿ ಇದೆ. ನಾವಿಲ್ಲಿ ನೆಟ್ ಹಾಕಿದ್ದೇವೆ, ಸೊಳ್ಳೆ ಬಾರದಾಗೆ, ಮಾಸ್ಕಿಟೋ ಬಾರದಾಗೆ ಇಲ್ಲಿ ನಾವು ನೆಟ್ ಹಾಕಿದ್ದೇವೆ. ಯಾಕೆಂದರೆ ಇದು ಸೇಫ್ ಅಲ್ವಾ, ಚಿಕ್ಕ ಮಕ್ಕಳಿಗೆ ಜ್ವರ ಎಲ್ಲ ಕೆಲವೊಮ್ಮೆ ಬರ್ತದೆ, ಹೇಳಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಎಲ್ಲ ಸೇಫ್ ಮಾಡಿದ್ದೇವೆ. ಎಲ್ಲ ವಿಂಡೋಗೆ, ಕಿಟಕಿಗೆಲ್ಲ ನೆಟ್ ಹಾಕಿದ್ದೇವೆ. ಸೊ ಇದು ವಾಶ್ರೂಮ್ ಫೆಸಿಲಿಟೀಸು ಇಲ್ಲೇ ಉಂಟು, ಇಲ್ಲೇ ಮಾಡಿದೆ ನಾವು. ವಾಶ್ರೂಮ್ ಫೆಸಿಲಿಟೀಸ್ ಎಲ್ಲ ಉಂಟು, ನೋಡ್ಬೋದು. ಇಲ್ಲಿ ಮಲಗಲಿಕ್ಕೆ ಮಕ್ಕಳಿಗೆ ಮಧ್ಯಾಹ್ನ ರೆಸ್ಟ್ ಮಾಡೋದಾದರೆ ಮಲಗ್ಬೋದು. ಸೊ ಯಾರಿಗಾದರೂ ಪೇರೆಂಟಿಗೆ ಬಂದು ನೋಡಲಿಕ್ಕಿದ್ರೆ ನೀವು ನೋಡಿ ಹೋಗಿ, ವಿಸಿಟ್ ಮಾಡಿ ಹೋಗ್ಬೋದು. ಅವರು ನೋಡ್ಬೋದು, ವಿಸಿಟ್ ಮಾಡ್ಬೋದು. ಆದರೆ ವಿಸಿಟ್ ಮಾಡುವ ಮುಂಚೆ ಕಾಂಟ್ಯಾಕ್ಟ್ ಮಾಡಿ ಬನ್ನಿ, ಕಾಲ್ ಮಾಡಿ ಬನ್ನಿ. ಇದು ಎಲ್ಲಿ ಅಂತ ಹೇಳಿದರೆ, ಕಿನ್ನಿಗೋಳಿ ಬಸ್ ಸ್ಟ್ಯಾಂಡ್ ಉಂಟಲ್ಲ, ಬಸ್ ಸ್ಟ್ಯಾಂಡಲ್ಲಿ ಪೋಸ್ಟ್ ಆಫೀಸ್ ಎಲ್ಲರಿಗೂ ಗೊತ್ತಿರ್ಬೋದು. ಹೆಚ್ಚಾಗಿ ಎಲ್ಲರೂ ಜನ ಪೋಸ್ಟ್ ಆಫೀಸಿಗೆ ವಿಸಿಟ್ ಮಾಡ್ತೀರಿ. ಪೋಸ್ಟ್ ಆಫೀಸಿಗೆ ಬಂದು ನಂಬರ್ಗೆ ಫೋನ್ ಮಾಡಿದರೆ ಆಯಿತು. ಯಾಕೆಂದರೆ ಪೋಸ್ಟ್ ಆಫೀಸ್ನ ಸೈಡಿಗೆ ಉಂಟು ನೋಡಿ, ಈ ನಂಬರಿಗೆ ಫೋನ್ ಮಾಡಿ. ಓಕೆ, ಸೊ ಇಲ್ಲಿ ಹಾಕಿದ್ದೇನೆ ನಾನು ಕ್ಲಿಯರ್ಲಿ. ಫುಲ್ ಡೇ ಮತ್ತು ಹಾಫ್ ಡೇ, ಅರ್ಧ ದಿನ ಕೂಡ ನೀವು ಮಕ್ಕಳಿಗೆ ನಿಲ್ಲಿಸ್ಬೋದು, ಫುಲ್ ಡೇ ಕೂಡ ನಿಲ್ಲಿಸ್ಬೋದು. ಫನ್, ತುಂಬ ಆ್ಯಕ್ಟಿವಿಟೀಸ್ ಇದೆ. ಮಕ್ಕಳಿಗೆ ಒಬ್ಸರ್ವ್ ಮಾಡಲಿಕ್ಕೆ CC ಕ್ಯಾಮರಾ ಉಂಟು, CC ಕ್ಯಾಮರಾ ಕೂಡ ಹಾಕಿದ್ದೇವೆ ಸೇಫ್ಟಿ ಪರ್ಪಸ್ಗೋಸ್ಕರ. ಯಾರಿಗೆ ಬರಲಿಕ್ಕೆ ಮನಸ್ಸುಂಟು ಅವರು ಬಂದು ವಿಸಿಟ್ ಮಾಡ್ಬೋದು. ಆದರೆ ಬರುವ ಮುಂಚೆ ಫೋನ್ ಮಾಡಿ ಬನ್ನಿ. ಇದು ಪೋಸ್ಟ್ ಆಫೀಸ್ನ ಸೈಡಿಗೆ ಉಂಟು,
ಕಿನ್ನಿಗೋಳಿ ಬಸ್ ಸ್ಟ್ಯಾಂಡಲ್ಲಿ ಪೋಸ್ಟ್ ಆಫೀಸ್ನ ಸೈಡಿಗೆ ಉಂಟು ಡೇ ಕೇರ್ ಅಂತ ಹೇಳಿ, ಡೇ ಕೇರ್ ಬೇಬಿ ಸೆಟ್ಟಿಂಗ್ ಕಿನ್ನಿಗೋಳಿಯಲ್ಲಿ 8:30ಯಿಂದ 6:30 ತನಕ. ಬರುವಾಗ ಫೋನ್ ಮಾಡಿ ಬನ್ನಿ. ಮಂಡೇ ಟು ಸ್ಯಾಟರ್ಡೇ, ಸೋಮವಾರದಿಂದ ಶನಿವಾರ ತನಕ ಉಂಟು. ಆದಿತ್ಯವಾರ ರಜೆ ಇರ್ತದೆ, ಹೆಚ್ಚಾಗಿ ಆದಿತ್ಯವಾರ ಪೇರೆಂಟ್ಸ್ ಎಲ್ಲ ಮನೆಯಲ್ಲಿ ಇರ್ತೀರಲ್ವಾ ಅಲ್ವಾ ಕನ್ನಿಕಾ? ನಿನ್ನ ಅಮ್ಮ ಮನೆಯಲ್ಲಿ ಇರೋದಿಲ್ಲ ಆದಿತ್ಯವಾರ, ಸಂಡೇ ಕನ್ನಿಕಾ ಇರೋದಿಲ್ಲ, ಇರ್ತಾರ? ಹೌದು ಹೇಳು. ಹೌದು. ಬನ್ನಿ ಎಲ್ಲರೂ ಒಮ್ಮೆ ವಿಸಿಟ್ ಮಾಡಿ ನೋಡಿ, ತುಂಬ ಸೇಫ್ಟಿ ಇದೆ ಮತ್ತು ನಿಮ್ಮ ಮಕ್ಕಳನ್ನು ಸೇಫಾಗಿ ನೋಡ್ಕೊಳ್ಳೋರು ಕೂಡ ಇದ್ದಾರೆ. ಬರೋ ಮುಂಚೆ ಒಂದು ಫೋನ್ ಮಾಡಿ ಬನ್ನಿ. ಇಲ್ಲಿ ಬೇಕಾದರೆ ನಿಮಗೆ ಲಿಫ್ಟ್ ಕೂಡ ಉಂಟು. ಲಿಫ್ಟಲ್ಲಿ ಕೂಡ ಮಕ್ಕಳನ್ನು ಪೇರೆಂಟ್ಸ್ ಸೀನಿಯರ್ ಸಿಟಿಸನ್ಸ್ ಬರ್ಬೋದು ಕರ್ಕೊಂಡು. ಖುಷ್ ಪುಗ್ಗ ಕೊಲ್ಲೆ ವಾ ಕನ್ನಿಕಾ Catch. Damn. Encolle. Oh. Catch. Gubu. Oh, hancha gubu. Jumping. Hancha. ಅವನನ್ನು ಕೂಡ ಅಲ್ಲಿಗೆ ಬಿಡುವ. ಕುಶಾನ್ ಟಾಟಾ. ಶಕ್ತಿ ಉಂಟು ಅವನಿಗೆ. ಎಷ್ಟು ಖುಷಿಯಿಂದ ಇರ್ತಾರೆ ನೋಡಿ ಮಕ್ಕಳು, ಒಳ್ಳೆ ಖುಷಿ ಆಗ್ತದೆ. ಹೊಸ ಅಪ್ಡೇಟ್ಗೋಸ್ಕರ ವಿಡಿಯೋವನ್ನು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸೊ ಯಾರಿಗೆಲ್ಲ ಗೊತ್ತಿಲ್ಲ ಅವರಿಗೆ ಇನ್ನೂ ಕೂಡ ಈ ಚಾನಲ್ ಎಲ್ಲರಿಗೂ ಶೇರ್ ಆಗಲಿ, ಜನರಿಗೆ ರೀಚ್ ಮಾಡಿಸಿ. ಹಾಗೆಯೇ ವಿಡಿಯೋನ ಹೈಪ್ ಮಾಡಿ. ಹೈಪ್ ಅಂತ ಹೇಳಿದರೆ HYPE ಹೈಪ್ ಅಂತ ಹೇಳಿದರೆ ನಿಮ್ಮ ವಿಡಿಯೋನ ಕೆಳಗಡೆನೆ ಆಪ್ಷನ್ಸ್ ಇದೆ, ಅಲ್ಲಿ ಹೈಪ್ ಅಂತ ಹೇಳಿ ಒಂದು ಆಪ್ಷನು, ಅದನ್ನು ಕ್ಲಿಕ್ ಮಾಡಿದರೆ ಆದಷ್ಟು ಎಲ್ಲ ಜನರಿಗೂ ಈ ಚಾನಲ್ ವೀಡಿಯೋಸ್ ರೀಚ್ ಆಗ್ತದೆ. ಇದು ಕಿನ್ನಿಗೋಳಿಯಲ್ಲಿ ಮೊದಲ ಬಾರಿಗೆ ಡೇ ಕೇರ್ ಸೆಂಟರ್ ಅಂತ ಆಗಿದೆ, ಕಿನ್ನಿಗೋಳಿ ಬಸ್ ಸ್ಟ್ಯಾಂಡಿನಲ್ಲಿ. ದಾದು ಓಲ್ಕುಲ್ದಾರು ಓಲ್ಕುಲ್ತೀನಿ. ಕುಶಾನ್ ಎಲ್ಲಿ ಬಾಬಾ ಪುಗ್ಗದಿತ್ತು ಪುಗ್ಗ ಕೊರ್ಲೆ ಕನ್ನಿಕಾ ಪುಗ್ಗ ಕೊರ್ಲೆ. ಸುಮಾರು ಜನರ ಪೇರೆಂಟಿದ್ದು ರಿಕ್ವೆಸ್ಟ್ ಇತ್ತು, ಮತ್ತು ತಂದೆ ತಾಯಿ ಕೆಲಸಕ್ಕೆ ಹೋಗ್ತಾರೆ,
ಹಾಗಾಗಿ ಮನೆಯಲ್ಲಿ ನೋಡ್ಕೊಳ್ಳಿಕ್ಕೆ ಯಾರು ಇರುವುದಿಲ್ಲ. ಮತ್ತು ಈಗ ಜಾಯಿಂಟ್ ಫ್ಯಾಮಿಲಿ ಅನ್ನೋದು ತುಂಬ ಕಡಿಮೆ ಆಗಿದೆ. ಸೊ ಗಂಡ ಹೆಂಡತಿ ಸೇರಿ ಸಪ್ರೇಟಾಗಿ ಮದುವೆ ಆದಮೇಲೆ ರೆಂಟ್ ಮನೆಯನ್ನು ಮಾಡ್ತಾರೆ, ಬಾಡಿಗೆ ಮನೆಯಲ್ಲಿರ್ತಾರೆ. ಸೊ ಆವಾಗ ಅವರಿಗೆ ಮಕ್ಕಳನ್ನು ನೋಡ್ಕೊಳ್ಳಿಕ್ಕೆ ಯಾರು ಇರೋದಿಲ್ಲ. ಹೆಚ್ಚಾಗಿ ಈಗ ಜಾಯಿಂಟ್ ಫ್ಯಾಮಿಲಿ ಅನ್ನೋದು ಇಲ್ಲ, ತುಂಬ ಕಡಿಮೆ ಆಗಿದೆ. ಸೊ ಎಲ್ಲರೂ ಕೂಡ ಸಪ್ರೇಟಾಗಿ ಇರ್ತಾರೆ. ಮಕ್ಕಳಾದಮೇಲೆ ನೋಡ್ಕೊಳ್ಳಿಕ್ಕೆ ಯಾರೆಲ್ಲ ಇಲ್ಲ ಅಂತ ಹೇಳಿ ಹೀಗೆ ಬೇಬಿ ಸಿಟ್ಟಿಂಗಿಗೆ ಅಥವಾ ಡೇ ಕೇರ್ ಸೆಂಟರಿಗೆ ಹಾಕ್ತಾರೆ. ಸೊ ಹಾಗಾಗಿ ಯಾರಿಗಾದರೂ ಹಾಕಲಿಕ್ಕಿದ್ರೆ ಕನಿಷ್ಠ ಮಗುವಿಗೆ 1 ವರ್ಷ ಆಗಬೇಕು. ಮಗು ಸ್ವಲ್ಪ ಆದರೂ ನಡೀಲಿಕ್ಕೆ ಕಲಿಬೇಕು. 1 ವರ್ಷ ಆಗಿದ್ದರೆ ನಿಮ್ಮ ಮಕ್ಕಳನ್ನು ಖಂಡಿತವಾಗಿ ಇಲ್ಲಿ ಜಾಯಿನ್ ಮಾಡಿ. ಸಮಯ ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 6:30 ತನಕ ಇರ್ತಾರೆ. ಸೊ ಮಕ್ಕಳಿಗೆ ಇಲ್ಲಿ ಯಾವುದೇ ರೀತಿಯಲ್ಲಿ ಕಲಿಸೋದಿಲ್ಲ, ಯಾಕೆಂದರೆ ಇದು ನರ್ಸರಿ LKG UKG ಅಲ್ಲ. ಸೊ ಹಾಗಾಗಿ ಮಕ್ಕಳಿಗೆ ಇಲ್ಲಿ ಕಲಿಸೋದಿಲ್ಲ. ಮಕ್ಕಳಿಗೆ ಎಂಟರ್ಟೈನ್ಮೆಂಟ್, ಫನ್ನು ಮತ್ತು ಆಟ ಆಡಲಿಕ್ಕೆ ಆ್ಯಕ್ಟಿವಿಟೀಸ್ ಅಂತ ಹೇಳ್ತಾರೆ. ಸೊ ಇದೆಲ್ಲ ಆ್ಯಕ್ಟಿವಿಟೀಸ್ ಮಕ್ಕಳ ಏಜಿಗೆ ಯಾವುದೆಲ್ಲ ಬೇಕು ಎಲ್ಲ ಇದೆ. ಆಟ ಆಡಲಿಕ್ಕೆ ಎಲ್ಲ ಬ್ಲಾಕ್ ಬಿಲ್ಡಿಂಗ್ಸ್, ಮೆಟೀರಿಯಲ್ಸ್ ಆಗಲಿ ಎಲ್ಲನೂ ಇದೆ. ಫನ್ ಆಗಿರ್ಬೋದು, ಇಲ್ಲಿ ಮಕ್ಕಳು ಒಳ್ಳೆ ರೀತಿಯಿಂದ ಎಂಜಾಯ್ಮೆಂಟ್ ಮಾಡ್ಬೋದು. ಸೊ CC ಕ್ಯಾಮರಾ ಕೂಡ ಇದೆ ಸೇಫ್ಟಿಗೆ. ಮತ್ತು ಪೇರೆಂಟ್ಸ್ ನೀವು ಮನೆಯಿಂದಲೇ ಅವರಿಗೆ ಫುಡ್ ಮತ್ತು ನೀರನ್ನೆಲ್ಲ ಕಳಿಸಿದರೆ ಅದು ತುಂಬ ಸೇಫ್ಟಿ, ಮಕ್ಕಳಿಗೂ ಸೇಫ್ಟಿ. ಸೊ ನಮಗೆ ಕೂಡ ಇಲ್ಲಿ ಸೇಫ್ಟಿಯಾಗಿ ಆಗ್ತದೆ. ಅದಕ್ಕೋಸ್ಕರ ಅದನ್ನೆಲ್ಲ ಫುಡ್ ಎಲ್ಲ ಫೆಸಿಲಿಟೀಸು, ಮಕ್ಕಳಿಗೆ ಡ್ರಾಪ್ ಮಾಡೋದಾಗಲಿ, ಕರ್ಕೊಂಡು ಹೋಗೋದಾಗಲಿ, ಪಿಕಪ್ ಮಾಡೋದಾಗಲಿ, ಅಥವಾ ಡೇ ಕೇರ್ ಸೆಂಟರಿಗೆ ಅವರನ್ನು ಮುಟ್ಟಿಸೋದಾಗಲಿ ಎಲ್ಲ ಪೇರೆಂಟಿದ್ದೇ ಅರೇಂಜ್ಮೆಂಟ್ ಆಗಿರಬೇಕು. ಸೊ ಇಲ್ಲಿ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಇರೋದಿಲ್ಲ. ಸೊ ಇಲ್ಲಿ ಯಾವುದೇ ರೀತಿ ಮಕ್ಕಳಿಗೆ ನರ್ಸರಿ LKG UKGಯಲ್ಲಿ ಕಲಿಸಿದಾಗೆ ಕಲಿಸೋದಿಲ್ಲ. ಖಾಲಿ ತಂದೆ ತಾಯಿ ಕೆಲಸಕ್ಕೆ ಹೋಗ್ತಾರೆ ಅಂತ ಮಕ್ಕಳನ್ನು ನೋಡ್ಕೊಳ್ಳೋದು. ಮತ್ತು ಇಲ್ಲಿ ನಿಮಗೆ ಒಂದು ವೇಳೆ ಏನಾದರೂ ಮಕ್ಕಳು ಅಂಗನವಾಡಿಗೆ ಕೂಡ ಈಗ ಏಜ್ ಲಿಮಿಟ್ ಉಂಟು. ಇಷ್ಟೇ ಏಜ್ ಆದವರಿಗೆ ಹಾಕ್ತಾರೆ. ಸೊ ಅದಕ್ಕಿಂತ ಕಡಿಮೆ ಇರುವವರಿಗೆ 2-2.5 ವರ್ಷದವರೆಗೆ, 1-1.5 ವರ್ಷದವರಿಗೆಲ್ಲ ಅಂಗನವಾಡಿಯಲ್ಲಿ ತಗೊಳ್ಳೋದಿಲ್ಲ. ಸೊ ಹಾಗಾಗಿ ಅಲ್ಲಿ ಕೂಡ ಏಜ್ ಲಿಮಿಟ್ ಇದೆ. ಇಲ್ಲಿ ಬೇಬಿ ಸಿಟ್ಟಿಂಗಲ್ಲಿ ನೀವು 1 ವರ್ಷ ನಿಮ್ಮ ಮಗುವಿಗೆ ಆದರೆ ನೀವು ಇಲ್ಲಿ ಅವರನ್ನು ಜಾಯಿನ್ ಮಾಡಿಸ್ಬೋದು. ಎಲ್ಲ ಫೀಡ್ ಕೊಡಲಿಕ್ಕೆ ಕೇರ್ ಟೇಕರ್ ಆಯಾ ಇದ್ದಾರೆ. ಸೊ ನೀವೇನು ಈ ವಿಡಿಯೋದಲ್ಲಿ ನೋಡ್ತೀರಿ ಪಿಂಕ್ ಕಲರ್ ಸಲ್ವಾರ್ ಹಾಕಿದವರು, ಅವರು ಕೇರ್ ಟೇಕರ್ ಅಲ್ಲ, ಆಯಾ ಸಪ್ರೇಟಾಗಿ ಒಬ್ಬರು ಇದ್ದಾರೆ. ಚಿಕ್ಕ ಮಕ್ಕಳನ್ನು ನೋಡ್ಕೊಳ್ಳಿಕ್ಕೆ ಅಂದರೆ 1.5 ವರ್ಷ 2 ವರ್ಷದ ಮಕ್ಕಳನ್ನು ನೋಡ್ಕೊಡೋರು ಆಯಾ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ಲಿಮಿಟೆಡ್ ಸೀಟ್ಸ್ ಇದೆ. ಜಾಸ್ತಿ ತುಂಬ ಮಕ್ಕಳನ್ನು ಇಲ್ಲಿ ನಾವು ಹಾಕೋದಿಲ್ಲ, ಸ್ವಲ್ಪ ಲಿಮಿಟೆಡ್ ಆಗಿ ಮಕ್ಕಳನ್ನು ತಗೊಳ್ತೇವೆ. ಸೊ ಹಾಗಾಗಿ ಅಂದರೆ ನಮಗೆ ಕೂಡ ಸೇಫ್ಟಿ ಪರ್ಪಸ್ಗೋಸ್ಕರ ಸ್ವಲ್ಪ ಲಿಮಿಟೆಡ್ ಮಕ್ಕಳೇ ಬೇಕು. ಸ್ಲಾಟ್ಸ್ ಕಮ್ಮಿ ಅವೈಲೇಬಲ್ ಇದೆ. ಸೊ ಹಾಗಾಗಿ ಎಲ್ಲರೂ ಕೂಡ ಇಲ್ಲಿ ಒಮ್ಮೆ ವಿಸಿಟ್ ಮಾಡಿ, ಇಂಟ್ರೆಸ್ಟೆಡ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು. It will bounce. So, selection. Who is the better position? ಓಕೆ. What there? ಹಾಗೆಯೇ ಇದು ಕಿನ್ನಿಗುಳಿಯಲ್ಲಿ ಮೊದಲ ಬಾರಿಗೆ ಕಿನ್ನಿಗುಳಿಯಲ್ಲಿ ಆಗಿದೆ ಇದು ಬೇಬಿ ಸಿಟ್ಟಿಂಗ್ ಅಂತ ಹೇಳಿ. ಸುಮಾರು ಪೇರೆಂಟ್ಸಿಗೆ ತುಂಬಾ ಖುಷಿಯಾಗಿದೆ. ಸೊ ಹಾಗೆ ನಾನು ಕೂಡ ಇಲ್ಲಿ ವಿಸಿಟ್ ಮಾಡಿದ್ದೇನೆಂದರೆ ಹೇಗಿದೆ, ನಮ್ಮ ಮಗುವನ್ನು ಕೂಡ ಹಾಕಲಿಕ್ಕಿತ್ತು. ಆ್ಯಕ್ಚುಲಿ ಕ್ಲೇ ಐಟಮ್ಸ್ ಎಲ್ಲ ತಂದಿದ್ದಾರೆ. ಕೂತ್ಕೊಂಡು ಕ್ಲೇಯಲ್ಲಿ ಬಾಲ್ ಮಾಡ್ತಾ ಇದ್ದಾರೆ ಇಬ್ಬರು. ನಮ್ಮ ಮಕ್ಕಳು ನೋಡಿ ಫ್ಲವರ್ ಮಾಡಿದ್ದು ಎಷ್ಟು ಚಂದ ಕಾಣ್ತಾ ಉಂಟಲ್ಲ. ಚಂದ ಫ್ಲವರ್ ಮಾಡಿದ್ದಾರೆ ಇಬ್ಬರು ನೋಡಿ. ವೆರಿ ಗುಡ್, ವೆರಿ ಗುಡ್.